ಇಬ್ಬರು ಕನ್ನಡಿಗರು ಸೇರಿ 26 ಭಾರತೀಯರನ್ನ ಕೊಂದ ಉಗ್ರರಿಗೆ ಪ್ರಧಾನಮಂತ್ರಿ ಕಟು ಸಂದೇಶ ಕಳುಹಿಸಿದ್ದಾರೆ. ಉಗ್ರರನ್ನ ಮಣ್ಣಲ್ಲಿ ಮಣ್ಣಾಗಿಸ್ತೀವಿ ಅಂತ ಇಡೀ ವಿಶ್ವಕ್ಕೆ ಕೇಳಿಸುವಂತೆ ಘರ್ಜಿಸಿದ್ದಾರೆ. ನರ ರಾಕ್ಷಸರಿಗೆ ನರಕ ತೋರಿಸ್ತೀವಿ ಅಂತ ಪ್ರಧಾನಮಂತ್ರಿ ಬಹಿರಂಗ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ. ಅತ್ತ ಪಾಕ್ನಲ್ಲಿ ಥರ ನಡುಕ ಶುರುವಾಗಿದೆ. ಜಮ್ಮು ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಮ್ನಲ್ಲಿ 26 ಜನರನ್ನ ನೀನು ಹಿಂದೂನಾ ಅಂತ ಕೇಳಿ ಗಂಡಸರನ್ನಷ್ಟೇ ಕೊಂದು ಹಾಕಿದ್ರು ಉಗ್ರರು. ತಾಳಿ ಕಟ್ಟಿದ ಗಂಡ ಸತ್ರೆ ಹೆಂಡತಿ ವಿಧವೆ ಆಗ್ತಾಳೆ, ಇಡೀ ಕುಟುಂಬ ಗೋಳಾಡುತ್ತೆ ಅಂತಾನೆ ಗುಂಡಿಟ್ಟು 26 ಜನ ಗಂಡಸರನ್ನೇ ಹತ್ಯೆಗೈದ್ರು ಪಾಪಿ ಉಗ್ರರು. ಹೆಂಗಸರು ನಮ್ಮನ್ನೂ ಕೊಲ್ಲಿ ಅಂತ ಹೇಳಿದ್ರು, ನಿಮ್ಮನ್ನ ಕೊಲ್ಲಲ್ಲ, ನರಳಿ ಸಾಯ್ಬೇಕು ನೀವು ಅಂತ ಹೀಯಾಳಿಸಿದ ರಾಕ್ಷಸರು ಹೋಗಿ ನಿಮ್ಮ ಮೋದಿಗೆ ಹೇಳು, ಹೇಗೆ ಕೊಂದ್ವಿ ಅಂತ ತಿಳಿಸು ಅಂತ ಹೇಳಿ ಕಳಿಸಿದ್ರು. ನಮ್ಮ ದೇಶದಲ್ಲಿ ನಾವು ಭಾರತೀಯರಾಗಿ ನಮ್ಮ ದೇಶದಲ್ಲಿ ನಾವು ಎದುರ್ಕೊಂಡು ಜೀವನ ಮಾಡಬೇಕು. ಯಾರ್ಯಾರ್ದು ಕಾಲಲ್ಲೆಲ್ಲ ಒದಿಸ್ಕೊಬೇಕು. ನಮ್ಮ ಗಂಡಂಗೆ ನಮಗೆಲ್ಲ ಒದಿಲಿಲ್ಲ, ಎಲ್ಲರಿಗೆಲ್ಲ ಒದ್ರು ಡೈರೆಕ್ಟ್ ಶೂಟ್ ಇಲ್ಲಿಗೆ ಮಾಡಿದ್ರು. ಕಣ್ಣಾರೆ ನೋಡಿದೀನಿ. ಮುझे भी मारो, तुमने मेरे पति को मारा है, मुझे भी मारो ಅಂತ ನಾನು ಹೇಳಿದ್ರೆ ಇವನು ಹೇಗೆ ಕುತ್ತೆ तुमने मेरे पापा को मारा है, हम दोनों को भी मारो ಅಂತಂದ್ರೆ ನೈ ಮೋದಿ ಕೋ ಬೋಲೋ ಅಂತ ಹೇಳ್ಕೊಂಡು ಹೋಗ್ತಾನೆ ಸರ್ ಅವನು. ಅವರು ಅಷ್ಟು ಫ್ರೀಯಾಗಿ ಓಡಾಡ್ತಿದ್ದಾರೆ. ನಮ್ಮ ದೇಶದಲ್ಲಿ ನಾವು ಅಡ್ಕೊಂಡು ನಾಯಿಗಳ ತರ ಜೀವನ ಮಾಡಬೇಕು ನಾವು. ಶಿವಮೊಗ್ಗದ ಮಂಜುನಾಥ ಪತ್ನಿ ಪಲ್ಲವಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಎದುರು ಆಡಿದ ಈ ಮಾತು ಮೋದಿಗೂ ತಲುಪಿದೆ. ಬಹಿರಂಗವಾಗಿ ಪ್ರಧಾನಿ ಮೋದಿ ನರರಾಕ್ಷಸರಿಗೆ, ರಕ್ತ ಪಿಪಾಸುಗಳಿಗೆ, ಮನುಷ್ಯರನ್ನ ಕೊಂದ ಕಟುಕರಿಗೆ ವಾರ್ನಿಂಗ್ ಕೊಟ್ರು. 22 अप्रैल को जम्मू कश्मीर के पहलगाम में आतंकियों ने मासूम देशवासियों को जिस बेरहमी से मारा है, उससे पूरा देश व्यथित है. कोटि देशवासी दुखी हैं. सभी पीड़ित परिवारों के इस दुख में पूरा देश उनके साथ खड़ा है. ಮದುವೆಯಾಗಿ 7 ದಿನಕ್ಕೆ ಹನಿಮೂನ್ಗೆ ಹೋಗಿದ್ದ ಲೆಫ್ಟಿನೆಂಟ್ ಕರ್ನಲ್ ವಿನಯ್ ನರ್ವಾಲ್ರನ್ನ ಪತ್ನಿ ಎದುರೇ ಕೊಂದು ಹಾಕಿದ್ರು. ಅದೇ ವಿನಯ್ ಪತ್ನಿ ಜೈ ಹಿಂದ್ ಅಂತ ಕಣ್ಣೀರು ಹಾಕಿದ್ರು. ಇಂಥ ಕಣ್ಣೀರು ದೇಶದ 26 ಮನೆಗಳಲ್ಲೂ ಮಡುಗಟ್ಟಿದೆ. ಆ ಕಣ್ಣೀರನ್ನ ಒರೆಸೋದಾಗಿ ಮೋದಿ ಶಪಥ ಮಾಡಿದ್ದಾರೆ. ಉಗ್ರರು ಕಲ್ಪನೆಯನ್ನೂ ಮಾಡಿಕೊಳ್ಳಲು ಆಗದಂತೆ ಹೆಡೆಮುರಿ ಕಟ್ಟೋದಾಗಿ ಮೋದಿ ಇಡೀ ದೇಶವೇ ಕೇಳಿಸಿಕೊಳ್ಳೋದಾಗಿ ಹೇಳಿದ್ರು. मैं बहुत स्पष्ट शब्दों में कहना चाहता हूं, जिन्होंने ये हमला किया है, उन आतंकियों को और इस हमले की साजिश रचने वालों को उनकी कल्पना से भी बड़ी सजा मिलेगी. सख्त कार्रवाई होनी चाहिए उनके ऊपर. ऐसी कार्रवाई होनी चाहिए कि 2 टके के आतंकवादी भारत सरकार को चैलेंज करके चले गए. मेरी बहू से कहा कि मोदी को बता देना, मैं तुझे नहीं मार रहा हूं. सरकार को ऐसी कार्रवाई करनी चाहिए कि वो 7 पुस्तक तक भूल जाए किसी को मार. ಈ ಸಲ ಸರ್ಜಿಕಲ್ ದಾಳಿಗಿಂತ ಭೀಕರವಾಗಿ, ಏರ್ ಸ್ಟ್ರೈಕ್ಗಿಂತ ಘೋರವಾಗಿ ಉಗ್ರರನ್ನ ಉಡಾಯಿಸ್ತೀವಿ ಅಂತ ಮೋದಿ ಹೇಳಿಕೆ ನೀಡಿದ್ದು ಸದ್ದಿಲ್ಲದೆ ಉಗ್ರರ ರಣಬೇಟೆ ಶುರುವಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಈಗಾಗಲೇ ಭಾರತೀಯ ಸೇನೆ 2500ಕ್ಕೂ ಹೆಚ್ಚು ಶಂಕಿತ ಉಗ್ರರ ಹೆಡೆಮುರಿ ಕಟ್ಟಿ ವಿಚಾರಣೆ ಮಾಡ್ತಿದೆ. ಉಗ್ರರಿಗೆ ನೆರವಾಗ್ತಿದ್ದವರನ್ನೂ ಬಂಧಿಸಿ ತೀವ್ರ ವಿಚಾರಣೆ ನಡೆಸುತ್ತಿದೆ. ಪಿಒಕೆಯಲ್ಲಿದ್ದ ಉಗ್ರರ 40 ಶೆಲ್ ದಾಳಿ ಬಿಡಾರಗಳನ್ನ ಭಾರತಾಂಬೆಯ ವೀರಪುತ್ರರು ಹೊಡೆದುಹಾಕಿದ್ದಾರೆ. ಏಪ್ರಿಲ್ 22ರಿಂದ ಇಲ್ಲಿವರೆಗೂ 7 ಉಗ್ರರ ಹೆಣ ಬೀಳಿಸಿರುವ ಯೋಧರು, ಇವರೆಲ್ಲ ಪಾಕಿಸ್ತಾನಕ್ಕೆ ಸೇರಿದವರು ಅಂತಾನೂ ಗುರುತು ಪತ್ತೆ ಹಚ್ಚಿದೆ. ಇನ್ನು ಏಪ್ರಿಲ್ 27ರವರೆಗೂ ಜಮ್ಮು ಕಾಶ್ಮೀರದಲ್ಲಿ ಸರ್ಕಾರಿ ಕಚೇರಿಗಳೆಲ್ಲ ಪೂರ್ತಿ ಬಂದ್ ಮಾಡಲಾಗಿದ್ದು, ವರ್ಕ್ ಫ್ರಮ್ ಹೋಮ್ ಘೋಷಿಸಿ ಸೈಲೆಂಟ್ ಆಗಿ ಟೆರರ್ ಆಪರೇಷನ್ ಶುರು ಮಾಡಿದ್ದಾರೆ.
ಐಬಿ, ಎನ್ಐಎ, ಎನ್ಎಸ್ಜಿ ಬಳಸಿ ಉಗ್ರರ ರಣಬೇಟೆ ಆಡೋ ಕೆಲಸ ನಡೀತಾ ಇದೆ. ಇನ್ನು ಪಹಲ್ಗಾಮ್ ಕೃತ್ಯದ ಬಗ್ಗೆ ಸರ್ವಪಕ್ಷ ಸಭೆ ನಡೆಸಲಾಯಿತು. ಈ ವೇಳೆ ಭಯೋತ್ಪಾದನೆ ವಿರುದ್ಧ ಕೇಂದ್ರ ಸರ್ಕಾರ ಯಾವುದೇ ಕ್ರಮ ಕೈಗೊಂಡರೂ ಅದಕ್ಕೆ ನಮ್ಮ ಬೆಂಬಲ ಇರುತ್ತದೆ ಅಂತ ಎಲ್ಲಾ ಪಕ್ಷಗಳು ಬೆಂಬಲ ವ್ಯಕ್ತಪಡಿಸಿದ್ರು. ಅಲ್ಲದೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಕಾಶ್ಮೀರಕ್ಕೆ ಭೇಟಿ ನೀಡಲಿದ್ದಾರೆ. ಈ ಮಧ್ಯೆ ಇವತ್ತು ಸೇನಾ ನಾಯಕ ಜನರಲ್ ಉಪೇಂದ್ರ ದ್ವಿವೇದಿ ಹಿಂದೂಗಳ ಹತ್ಯಾಕಾಂಡ ನಡೆದ ಪಹಲ್ಗಾಮ್ ಕಣಿವೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಲಿದ್ದಾರೆ. ಭಾರತದ ಕ್ರಮಕ್ಕೆ ಕಂಗಾಲಾದ ಪಾಕಿಸ್ತಾನ. ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದ ರದ್ದು, ವಾಘಾ ಅಟ್ಟಾರಿ ಗಡಿ ಬಂದ್ ಸೇರಿದಂತೆ ಪಾಕ್ ಪ್ರಜೆಗಳ ವಿರುದ್ಧ ಹಲವು ಕಠಿಣ ಕ್ರಮಗಳನ್ನು ಭಾರತ ಸರ್ಕಾರ ಕೈಗೊಳ್ಳುತ್ತಿದ್ದಂತೆ ಈಗ ಪಾಪಿ ಪಾಕಿಸ್ತಾನಕ್ಕೆ ನಡುಕ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಇದೆ. ಪಾಕ್ ಯೋಧರಿಂದ ಗಡಿಯಲ್ಲಿ ಗುಂಡಿನ ದಾಳಿಯನ್ನ ಮಾಡಲಾಗಿದೆ. ಆದರೆ ಪಾಕ್ಗೆ ಪ್ರತ್ಯುತ್ತರವನ್ನ ಕೊಟ್ಟಿದೆ ಭಾರತೀಯ ಸೇನೆ. ಈಗಾಗಲೇ ಪಾಕ್ನಿಂದಾಗಿಯೇ ಇಂತಹ ಘನಘೋರ ಕೃತ್ಯ ಕಾಶ್ಮೀರದಲ್ಲಿ ನಡೆದಿರುವುದು. ಆದರೆ ಮತ್ತೆ ಮತ್ತೆ ಪಾಕಿಸ್ತಾನಕ್ಕೆ ಬುದ್ಧಿ ಬಂದ ಹಾಗೆ ಕಾಣಿಸ್ತಾ ಇಲ್ಲ. ಎಷ್ಟೇ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಮತ್ತೆ ಮತ್ತೆ ತಾನು ಏನು ಮಾಡಬೇಕು ಅದನ್ನೇ ಮಾಡ ಹೊರಟಿದೆ ಪಾಕಿಸ್ತಾನ. ಆದರೆ ಈ ಸಲ ಹಾಗಲ್ಲ. ಭಾರತ ಬಿಡುವ ಪ್ರಶ್ನೆಯೇ ಇಲ್ಲ. ಪಾಕ್ ಯೋಧರು ಗಡಿಯಲ್ಲಿ ಗುಂಡಿನ ದಾಳಿ ಮಾಡಿದ್ರೆ ಅದಕ್ಕೆ ಪ್ರತ್ಯುತ್ತರವನ್ನ ಕೊಟ್ಟಿದೆ ನಮ್ಮ ಭಾರತೀಯ ಸೇನೆ. ಬಂಡೀಪುರ ಜಿಲ್ಲೆಯ ಗಡಿ ಭಾಗದಲ್ಲಿ ದಾಳಿಯನ್ನ ಮಾಡಲಾಗಿತ್ತು. ಕೊಲ್ನಾರ್ ಬಾಜಿಪುರ ಅನ್ನುವಲ್ಲಿ ಗುಂಡಿನ ದಾಳಿ ನಡೆದಿದೆ. ಗಡಿಯಲ್ಲಿ ಮತ್ತೆ ಬಾಲ ಬಿಚ್ಚಿದೆ ಪಾಕಿಸ್ತಾನ. ಈಗಾಗಲೇ ಸರ್ವಪಕ್ಷ ಸಭೆಯಲ್ಲಿ ಉಗ್ರರ ನಿಗ್ರಹದ ಶಪಥದ ಬೆನ್ನಲ್ಲೇ ಈ ಗುಂಡಿನ ದಾಳಿಯನ್ನ ಪಾಕಿಸ್ತಾನ ಮಾಡಿದೆ. ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತ ಕೂಡ ತಕ್ಕ ಉತ್ತರವನ್ನ ಕೊಟ್ಟಿದೆ. ಭಾರತದ ಸೇನೆ ಕೂಡ ಗುಂಡಿನ ದಾಳಿ ಮಾಡಿ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಏನೇ ಮಾಡಿದ್ರು ಪಾಕಿಸ್ತಾನಕ್ಕೆ ಬುದ್ಧಿ ಬಂದ ಹಾಗೆ ಕಾಣಿಸ್ತಾ ಇಲ್ಲ. ಬರುವ ಲಕ್ಷಣಗಳು ಕೂಡ ಇಲ್ಲ. ಮತ್ತೆ ಮತ್ತೆ ಇಂತಹ ಕೃತ್ಯವನ್ನ ನಡೆಸ್ತಾನೆ ಇದೆ ಪಾಕಿಸ್ತಾನ. ಗುಂಡಿನ ದಾಳಿಯನ್ನ ಮಾಡುವಂಥದ್ದು ಭಾರತ ಪಾಕ್ ಗಡಿಯಲ್ಲಿ ಇದೀಗ ಉದ್ವಿಗ್ನ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿದೆ. ಕಾರಣ ಪಾಕಿಸ್ತಾನವೇ ಮಾಡ್ಕೊಳ್ತಾ ಇರುವಂತಹ ತಪ್ಪು. ಪಹಲ್ಗಾಮ್ ದಾಳಿಗೆ ಪ್ರತೀಕಾರದ ಶಪಥವನ್ನ ಮಾಡಲಾಗಿದೆ. ಸರ್ವಪಕ್ಷ ಸಭೆಯಲ್ಲಿ ಒಕ್ಕೊರಲ ಆಗ್ರಹವನ್ನ ಮಾಡಲಾಗಿದೆ. ಉಗ್ರರ ಸಂಹಾರಕ್ಕೆ ಸರ್ವಪಕ್ಷ ನಾಯಕರು ಒತ್ತಡವನ್ನ ಹೇರಿದ್ದಾರೆ. ನಿನ್ನೆ ಸರ್ವಪಕ್ಷ ಸಭೆ ನಡೆದಿದೆ 6 ಗಂಟೆಗೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ವಪಕ್ಷ ಸಭೆಯಲ್ಲಿ ಒಕ್ಕೊರಲ ಆಗ್ರಹ ಕೇಳಿ ಬಂದಿದೆ. ಪ್ರತೀಕಾರದ ಶಪಥವನ್ನ ಮಾಡಲಾಗಿದೆ. ಉಗ್ರರ ಸಂಹಾರಕ್ಕೆ ಸರ್ವಪಕ್ಷ ನಾಯಕರು ಒತ್ತಡವನ್ನ ಹೇರಿದ್ದಾರೆ. ಭಯೋತ್ಪಾದನೆ ವಿರುದ್ಧ ಒಗ್ಗಟ್ಟಿನ ಹೋರಾಟ ಆಗಬೇಕು. ಸರ್ವಪಕ್ಷ ಸಭೆಯಲ್ಲಿ ಪಕ್ಷ ಭೇದ ಮರೆತು ಒಗ್ಗಟ್ಟನ್ನ ಪ್ರದರ್ಶಿಸಿದ್ದಾರೆ. ಹೋರಾಟದಲ್ಲಿ ಸರ್ಕಾರದೊಂದಿಗೆ ನಿಲ್ಲೋದಾಗಿ ಪ್ರತಿಜ್ಞೆಯನ್ನ ಎಲ್ಲರೂ ಮಾಡಿದ್ದಾರೆ. ಹಮ್ ಸಬ್ ಸಾಥ್ ಹೈ, ಆಕ್ಷನ್ ಲೋ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಪ್ರಮುಖ ನಾಯಕರು ಭಾಗಿಯಾಗಿದ್ರು. ಮುಂದಿನ ಹೋರಾಟದ ಬಗ್ಗೆ ಸಭೆಯಲ್ಲಿ ವಿಸ್ತೃತವಾದ ಚರ್ಚೆಯನ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲೂ ಸಪೋರ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಅವರು ಭಾರತೀಯರೇ ಅಲ್ಲ. ಹಾಗಾಗಿ ಎಲ್ಲಾ ಪಕ್ಷದವರು ಕೂಡ ಒಗ್ಗಟ್ಟಿನ ಹೋರಾಟ ಮಾಡೋದಕ್ಕೆ ಶಪಥ ಮಾಡಿದ್ದಾರೆ. ಇಂತಹ ನೀಚರನ್ನ ಸದೆಬಡಿಬೇಕು ಅನ್ನುವಂತಹ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. शुरुआत में सरकार की ओर से रक्षा मंत्री जी ने बताया कि जो घटना पहलगाम में जो हुआ है उसके बाद भारत सरकार ने CCS बैठक में क्या कदम उठाया, क्या फैसला लिया, उसका भी जानकारी दिया. और फिर सरकार का आतंकवाद के खिलाफ ज़ीरो टॉलरेंस पॉलिसी के बारे में शुरू में बताया कि एक घटना बहुत दुखद है. जैसे पार्टी के साथ हुई, जो राजनाथ सिंह जी ने प्रिसाइड किया, अमित शाह जी भी वहाँ थे. हमने सब लोगों ने मिल के जो पहलगाम में इंसिडेंट हुआ है उसको सभी लोगों ने कंडेम किया. ऑल पार्टी इर्रेस्पेक्टिव ऑफ ये वो ऐसा कुछ. और दूसरी चीज़ हमने ये कहा
कि कश्मीर में शांति रखने के लिए वो अच्छा प्रयास करें और वहाँ पर शांति रखना जरूरी है। ये बात उनके सामने हमने रखा और उन्होंने ये कहा कि सभी एक्शन ले लें। यूनिफॉर्मली कंडेम किया है सबने जो हुआ है और पूरी सपोर्ट दिया अपोजिशन ने सरकार को, कोई भी एक्शन नहीं। आज प्रधानमंत्री ने कहा है कि कड़ा एक्शन। ಉಗ್ರ ಸಂಹಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ವಪಕ್ಷ ಸಭೆಯಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಆ ನಿರ್ಣಯದ ಪ್ರಕಾರ ಪಹಲ್ಗಾಮ್ನಲ್ಲಿನ ದಾಳಿಗೆ ಖಂಡನೆಯನ್ನ ವ್ಯಕ್ತಪಡಿಸಲಾಗಿದೆ. ಪಾಕಿಸ್ತಾನ ಕದನ ವಿರಾಮ ಉಲ್ಲಂಘನೆ ಮಾಡಿದೆ. ಪಾಕಿಸ್ತಾನ ಬೆಂಬಲಿತ ಉಗ್ರರು ಈ ಕೃತ್ಯವನ್ನ ನಡೆಸಿದ್ದಾರೆ. ಪಾಕಿಸ್ತಾನದ ಕುಮ್ಮಕ್ಕಿಲ್ಲದೆ ಈ ದಾಳಿ ನಡೆಯೋದೇ ಅಸಾಧ್ಯ. ಉಗ್ರರ ದಾಳಿಗೆ ನಾವು ಎದಿರೇಟನ್ನ ಕೊಡಲೇಬೇಕು. ಪಾಕಿಸ್ತಾನದ ಜೊತೆಗೆ ರಾಜತಾಂತ್ರಿಕ ಸಂಬಂಧವನ್ನ ನಿಲ್ಲಿಸಬೇಕು. ಮುಂದಿನ ದಿನಗಳಲ್ಲಿ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು. ಕೇಂದ್ರ ಯಾವುದೇ ಕ್ರಮ ಕೈಗೊಳ್ಳಲಿ, ಆ ಕ್ರಮ ಕೈಗೊಂಡ್ರೆ ನಮ್ಮ ಬೆಂಬಲ ಇದೆ. ಜನರನ್ನ ಕಾಪಾಡುವ ನಿಟ್ಟಿನಲ್ಲಿ ಕೆಲಸ ಆಗಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಸೇರಿದಂತೆ ಎಲ್ಲ ನಾಯಕರು ಸರ್ವಪಕ್ಷ ಸಭೆಯಲ್ಲಿ ಆಗ್ರಹವನ್ನ ಮಾಡಿದ್ದಾರೆ. ಸರ್ವ ಪಕ್ಷದವರು ಒಮ್ಮತದ ನಿರ್ಣಯವನ್ನ ಕೈಗೊಂಡಿದ್ದಾರೆ.